ನನ್ನ ಸಮಸ್ತ ಕರ್ನಾಟಕ ಜನತೆಗೆ ಈ ನಿಮ್ಮ ಬಂಗಾರದ ಹುಡುಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋಲಿ ರೀಸೆಂಟಾಗಿ ನಮ್ಮ ಆಫೀಸ್ ಕೊಲೀಗ್ ಅವ್ರ ಮದ್ವೆಗೆ ಹೋಗಿದ್ದೆ. ಪ್ರೀವಿಯಸ್ ವಿಡಿಯೋಲಿ ರಿಸೆಪ್ಷನ್ ಬಗ್ಗೆ ಎಲ್ಲ ತೋರಿಸ್ಕೊಟ್ಟಿದ್ದೆ, ಹೆಂಗ್ ನಡೀತು ಪ್ರತಿಯೊಂದು ಡೀಟೇಲ್ ಆಗಿ. ನಾವು ವಧುವರನ್ನ ವಿಶ್ ಮಾಡಿ ನೈಟು ತುಂಬಾನೇ ಸುಸ್ತಾಗಿ ಹೋಗಿತ್ತು, 12 ಗಂಟೆ ಆಗಿತ್ತು, ಹೋಗಿ ಮಲ್ಕೊಂಡ್ಬಿಟ್ವಿ. ಬೆಳಿಗ್ಗೆ ಎದ್ದು ಏನೇನ್ ಆಯ್ತು ಪ್ರತಿಯೊಂದು ಡೀಟೇಲ್ ಆಗಿ ವಿಡಿಯೋಲಿ ತೋರಿಸ್ಕೊಡ್ತಾ ಇದೀನಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಪ್ರೀವಿಯಸ್ ವಿಡಿಯೋ ನೋಡ್ಕೊಂಡೆ ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡಿ, ಯಾಕಂದ್ರೆ ಅದ್ರ ಕಂಟಿನ್ಯೂಟಿ ಇದಾಗಿರುತ್ತೆ. ಇದು ಪ್ಯೂರ್ ಮದ್ವೆ ವಿಡಿಯೋ ಆಗಿರುತ್ತೆ. ಇದು ಟೈಟಲ್ ಬಂದ್ಬಿಟ್ಟು ರಾಣಿಬೆನ್ನೂರಿನ ರಾಣಿಯ ಮದ್ವೆ ಅಂತ ಇಡ್ತಾ ಇದೀನಿ. ನೀವೇ ನೋಡ್ಬೋದು, ನೈಟ್ ಎಲ್ಲ ಆಯ್ತು, ನಾವು ಹೋಗಿ ಮಲ್ಕೊಂಡ್ವಿ. ಅದಾದ್ಮೇಲೆ ಬೆಳಿಗ್ಗೆ ಎದ್ದೇಳೋಷ್ಟಕ್ಕೆ ಟಿಫನ್ ತಿಂತಾ ಇದೀವಿ. ನೀವೇ ನೋಡ್ಬೋದು, ಎದ್ದು ಸ್ನಾನ ಮಾಡಿ ಟಿಫನ್ ತಿಂತಾ ಇದ್ವಿ. ಟಿಫನ್ ಉಪ್ಪಿಟ್ಟು ಮಂಡಕ್ಕಿ ಇತ್ತು, ಫುಲ್ ಚೆನ್ನಾಗಿತ್ತು ಕಾಂಬಿನೇಷನ್. ಎಲ್ಲರೂ ಬೆಳಿಗ್ಗೆ ಅಷ್ಟೊತ್ತಿಗೆ ಟಿಫನ್ ತಿಂತಾ ಇದ್ರು. ಮುಹೂರ್ತ ಇರೋದು ಬಂದ್ಬಿಟ್ಟು 9:30 ಇಂದ 10:30. ಅದಕ್ಕೆ ನೈಟ್ ರಿಸೆಪ್ಷನ್ ಲೇಟ್ ಮಾಡಿದ್ರು. 12 ಗಂಟೆ ಆಯ್ತು ಎಲ್ಲ ಮುಗಿಯೋಷ್ಟಕ್ಕೆ. ಬೆಳಿಗ್ಗೆ ನೀವೇ ನೋಡ್ಬೋದು ಚೌಟ್ರಿ ಹೆಂಗಿದೆ ಅಂತ. ನೈಟ್ ವ್ಯೂ ತೋರಿಸಿದ್ದೆ ಚೌಟ್ರಿ, ಬೆಳಿಗ್ಗೆ ವ್ಯೂ ತೋರಿಸ್ತಾ ಇದ್ದೀನಿ. ಇದ್ರ ಹೆಸರು ಬಂದ್ಬಿಟ್ಟು ವೀರಭದ್ರೇಶ್ವರ ಕನ್ವೆನ್ಷನ್ ಹಾಲ್ ಅಂತ. ಟೆಂಪಲ್ ಇದೆ, ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್. ಪಕ್ಕದಲ್ಲೇ ಟೆಂಪಲ್ ಅವ್ರದ್ದೇ ಚೌಟ್ರಿ, ತುಂಬಾನೇ ಚೆನ್ನಾಗಿದೆ. ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ರಟ್ಟಳ್ಳಿ ಅಂತ. ರಾಣಿಬೆನ್ನೂರಿಂದ ನಿಮ್ಗೆ 20 ಇಂದ 25 ಕಿಲೋಮೀಟರ್ ದೂರದಲ್ಲಿದೆ ಈ ಊರು. ತುಂಬಾನೇ ಫೇಮಸ್ಸು, ಹಳೇ ಕಾಲದ ಟೆಂಪಲ್ ಇದೆ. ಟೆಂಪಲ್ನು ಟೂರ್ ಮಾಡ್ತೀನಿ, ಬನ್ನಿ ಟೆಂಪಲ್ ನೋಡ್ಕೊಂಡ್ ಬರೋಣ ಹೆಂಗಿತ್ತು ಅಂತ. ಚೌಟ್ರಿ ಟೆಂಪಲ್ ಪಕ್ಕದಲ್ಲೇ ಇರೋದು. ಆರಾಮಾಗಿ ಸಿಂಪಲ್ ಫ್ಯಾಮಿಲೀಸ್ಗೆ ಒಂದು ತುಂಬಾ ಚೆನ್ನಾಗಿರೋ ಚೌಟ್ರಿ. ಎಲ್ಲ ಫೆಸಿಲಿಟೀಸು ಇದೆ, ತುಂಬಾನೇ ಚೆನ್ನಾಗಿದೆ. ಆದ್ರೆ ಈ ಕಡೆ ಸೆಕೆ ಜಾಸ್ತಿ, AC ಇಲ್ಲ ಚೌಟ್ರಿಯಲ್ಲಿ, ಫ್ಯಾನ್ಸ್ ಮಾತ್ರ ಇರೋದು. ತುಂಬಾನೇ ಚೆನ್ನಾಗಿದೆ, ಆದ್ರೆ ಕೂಡ ತುಂಬಾನೇ ಸೆಕೆ. ನಮ್ ಕಡೆ ಇನ್ನ ಜಾಸ್ತಿ ಸೆಕೆ ಈ ಕಡೆ, ಅದೊಂದೇ ಮೇನ್ ಪ್ರಾಬ್ಲಮ್ಮು. ನಾವಂತೂ ಚೌಟ್ರಿ ಒಳಗಡೆ ಇದ್ದೇ ಇರ್ಲಿಲ್ಲ, ಯಾಕಂದ್ರೆ ಆ ಫ್ಯಾನ್ ಹತ್ರನೇ ಇರ್ಬೇಕು ಚೌಟ್ರಿ ಒಳಗಡೆ ಇದ್ರೆ. ಹೊರಗಡೆ ಬಂದ್ರೆ ಕೂಲ್ ಏರ್ ತಗೊಂತಾ ಇದೀವಿ, ಕ್ಲೀನ್ ಏರು, ಹಳ್ಳಿಯ ಏರ್ನ ತಗೊಂತಾ ಇದೀವಿ. ತುಂಬಾನೇ ಚೆನ್ನಾಗಿತ್ತು. ನೋಡಿ, ಚೌಟ್ರಿಗೆ ಯಾವುದೇ ರೀತಿಯ ಇಂಗ್ಲಿಷ್ ಬೋರ್ಡ್ ನೇಮ್ ಇಲ್ಲ, ಕನ್ನಡದ ಬೋರ್ಡ್ ನೇಮ್ ಇದೆ. ಇದು ಕನ್ನಡ ನಮ್ಮ ಹೆಮ್ಮೆ. ನಮ್ಮ ಕರ್ನಾಟಕದಲ್ಲಿ ಪ್ರತಿ ಒಬ್ರು ಕನ್ನಡನ ಉಪಯೋಗಿಸ್ಬೇಕು. ಇಂಗ್ಲಿಷು ಇರಬೇಕು, ಕನ್ನಡನೂ ಇರಬೇಕು. ಕನ್ನಡ ದೊಡ್ಡದಾಗಿರ್ಬೇಕು, 80% ಕನ್ನಡ ಇರಬೇಕು, 20% ಇಂಗ್ಲಿಷ್ ಇರಬೇಕು. ಅದಕ್ಕೆ ಈ ಚೌಟ್ರಿಯಲ್ಲಿ ಯಾವುದೇ ರೀತಿಯ ಇಂಗ್ಲಿಷ್ ಬೋರ್ಡ್ ಇಲ್ಲ. ಅದಕ್ಕೆ ನಂಗೆ ತುಂಬಾನೇ ಖುಷಿ ಆಯ್ತು. ನೀವೇ ನೋಡ್ಬೋದು, ಇದು ಹಳೇ ಕಾಲದ ರಥ, ವೀರಭದ್ರೇಶ್ವರ ಸ್ವಾಮಿಯ ರಥ. ತುಂಬಾನೇ ಚೆನ್ನಾಗಿ ನಡೆಯುತ್ತೆ, ಟೇರು ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ನೀವೇ ನೋಡ್ಬೋದು, ತುಂಬಾನೇ ಹಳೆ ಕಾಲದ ಟೆಂಪಲ್ ಇದು. ತುಂಬಾ ಇತಿಹಾಸ ಉಳ್ಳ ಟೆಂಪಲ್, ವೀರಭದ್ರೇಶ್ವರ ದೇವಸ್ಥಾನ ಅಂತ. ನೀವೇ ನೋಡ್ಬೋದು, ತುಂಬಾನೇ ಲೈಕ್ ಕಲ್ಲಲ್ಲೇ ಕಟ್ಟಿದ್ದಾರೆ ದೇವಸ್ಥಾನ, ಕಲ್ಲಿನ ಕೆತ್ತನೆ ಇರುವ ದೇವಸ್ಥಾನ. ನೀವೇ ನೋಡ್ಬೋದು ಹೆಂಗಿದೆ, ಫುಲ್ಲು ಒಂದು ತಂಪಾದ ವಾತಾವರಣ ಇರುತ್ತೆ ಹೊರಗಡೆ ಬಂದ್ರೆ. ನೀವೇ ನೋಡ್ಬೋದು ಹಳೆ ಕಾಲದ ಧ್ವಜಸ್ತಂಭಗಳು ಎಲ್ಲ ನೀವೇ ನೋಡ್ಬೋದು ಯಾವ ತರ ಇದೆ ಅಂತ. ಫುಲ್ಲು ಕಲ್ಲಲ್ಲೇ, ಲೈಕ್ ಸಾವಿರಾರು ವರ್ಷ ಇತಿಹಾಸ ಉಳ್ಳ ಟೆಂಪಲ್ ಇದು, ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್. ಬೇಕಂದ್ರೆ ನೀವು ನೆಟ್ಟಲ್ಲಿ ಹಾಕಿದ್ರೆ ರೆಟ್ಟಳ್ಳಿ ಅಂತ ಹಾಕಿದ್ರೆ ಸಾಕು, ಮ್ಯಾಪ್ ಅಲ್ಲಿ ನಿಮ್ಗೆ ಅದ್ರ ಬಗ್ಗೆ ಫಸ್ಟ್ ನೋಡ್ಸೋದೆ ಶಿಲೆಗಳು, ಟೆಂಪಲ್ಸು ಅದೇ ತೋರ್ಸುತ್ತೆ. ಅಷ್ಟು ಫೇಮಸ್ ಟೆಂಪಲ್ ಇದು. ನಾವು ವಿಡಿಯೋ ಮಾಡ್ತಾ ಇದೀವಿ, ನೀವೇ ನೋಡ್ಬೋದು ಹೆಂಗಿದೆ ಅಂತ. ಹಳೆ ಕಾಲದ ಫೀಲ್ ಕೊಡುತ್ತೆ ಒಳಗಡೆ ಟೆಂಪಲ್. ತುಂಬಾನೇ ಚೆನ್ನಾಗಿತ್ತು. ನಾವು ಹೋಗಿ ಪ್ರತಿದಿನನೂ ನಾವು ದೇವ್ರ ದರ್ಶನ ಮಾಡದೆ ನಮ್ ಕಾರ್ಯ ಏನು ಮಾಡಲ್ಲ. ಅದಕ್ಕೋಸ್ಕರ ನಾವು ಹೋಗಿ ಟೆಂಪಲ್ ಒಳಗಡೆ ಹೋಗಿ ದೇವ್ರಿಗೆ ನಮಸ್ಕಾರ ಹಾಕೊಂಡು, ದೇವ್ರಿಗೆ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ, ನಮಗೂ ಒಳ್ಳೇದ್ ಮಾಡಪ್ಪ ನಮಸ್ಕಾರ ಹಾಕೊಂಡು. ನೀವೇ ನೋಡ್ಬೋದು, ಇದು ಹೊರಗಡೆ ಇರೋ ದೇವಿ. ಇದು ಪಾರ್ವತಿ ಅಮ್ಮನವರ ದೇವಿ ಹೊರಗಡೆ ಇರೋದು. ಮೈನ್ ದೇವರು ತೋರಿಸ್ತೀನಿ ನೋಡಿ, ಇದೇ ವೀರಭದ್ರೇಶ್ವರ ಸ್ವಾಮಿ. ಎಲ್ಲರೂ ನಮಸ್ಕಾರ ಹಾಕೊಳ್ಳಿ, ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಂಡೆ. ನೀವೇ ನೋಡ್ಬೋದು ಹೆಂಗಿದೆ ಅಂತ. ವಿಡಿಯೋ ಮಾಡಕ್ ಅವಕಾಶ ಇಲ್ಲ, ಆದ್ರೆ ಕೂಡ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದೀನಿ. ನೀವೇ ನೋಡ್ಬೋದು. ನಾವು ಅದಾದ್ಮೇಲೆ ಟೆಂಪಲ್ ಜೊತೆ ಒಂದು ಫೋಟೋ ತಗೊಂಡ್ವಿ ಅಲ್ಲೇ. ನೀವೇ ನೋಡ್ಬೋದು ಫೋಟೋ ಹೆಂಗಿದೆ ಅಂತ. ಅದಾದ್ಮೇಲೆ ತಿರ್ಗಾ ಹೊರಗಡೆ ಬಂದ್ರೆ ನಿಮ್ಗೆ ಅದೇ ವೈಬ್ಸು, ದೇವಸ್ಥಾನದ ವೈಬ್ಸು. ದೇವಸ್ಥಾನ ಪಕ್ಕದಲ್ಲೇ ಚೌಟ್ರಿ, ದೇವಸ್ಥಾನದ ಪಕ್ಕದಲ್ಲೇ ದೇವಸ್ಥಾನ ಅವ್ರದ್ದೇ ಚೌಟ್ರಿ ಕೂಡ. ನೀವು ಮದ್ವೆ ಗಂಡು ಮದ್ವೆ ಹೆಣ್ಣು ಬಿಫೋರ್ ಮದ್ವೆ ಆಗಕ್ ಮುಂಚೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು, ಅದಾದ್ಮೇಲೆ ಮುಂದಿನ ಶಾಸ್ತ್ರಗಳೆಲ್ಲ ನಡೆಯೋದು ಪದ್ಧತಿ. ಎಲ್ಲರೂ ಹೋಗಿದ್ರು, ಮದ್ವೆ ಗಂಡು ಮದ್ವೆ ಹೆಣ್ಣು ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಅದಾದ್ಮೇಲೆ ತಿರ್ಗಾ ಚೌಟ್ರಿಗೆ ಬಂದ್ರು. ನಾವು ಚೌಟ್ರಿಗೆ ಬಂದು ನಮ್ಮ ಫ್ರೆಂಡ್ಸ್ ಜೊತೆ, ನಮ್ಮ ಆಫೀಸ್ ಕೊಲೀಗ್ಸ್ ಜೊತೆ
ಎಲ್ಲರ ಹತ್ರನು ಒಂದು ಫೋಟೋ ತಗೊಂಡ್ರಿ. ರೆಡಿ ಆದ್ಮೇಲೆ ನೀವೇ ನೋಡ್ಬೋದು ಫೋಟೋ ಹೆಂಗಿತ್ತು ಅಂತ. ಎಲ್ಲರ ಹತ್ರನು ಒಂದು ಫೋಟೋ ತಗೊಂಡು ಎಲ್ಲರ ಹತ್ರನು ಮಾತಾಡ್ಕೊಂಡು ನಮ್ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಕ್ಕಿದ್ರಿ. ಯಾಕಂದ್ರೆ ಮದ್ವೆ ಆದ್ಮೇಲೆ ನಾವು ತಿರ್ಗಾ ಹೋಗ್ಬೇಕಾಗತ್ತೆ ನಮ್ಮೂರ್ಗೆ. ತುಂಬಾ 5 ಅವರ್ 6 ಅವರ್ ಜರ್ನಿ ಮಾಡ್ಕೊಂಡು ಈ ಊರಿಗೆ ಬಂದಿದೀವಿ. ಫೈನಲಿ ಎಲ್ಲಾರ್ದು ಫೋಟೋ ಶೂಟ್ ಆಯ್ತು. ಅದಾದ್ಮೇಲೆ ನಾವು ತಿರ್ಗಾ ಚೌಟ್ರಿ ಒಳಗಡೆ ಹೋದ್ರಿ. ತುಂಬಾನೇ ಸೆಕೆ ಆದ್ರೆ ಕೂಡ ಶಾಸ್ತ್ರ ನೋಡ್ಲೇಬೇಕಲ್ಲ, ಅದಕ್ಕೆ ವಿಡಿಯೋ ಮಾಡ್ತಾ ಇದೀನಿ. ನೀವೇ ನೋಡ್ಬೋದು. ನೋಡ್ಕೊಂಡ್ ಬನ್ನಿ ವಿಡಿಯೋ ಹೆಂಗಿದೆ ಅಂತ ಹೇಳಿ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ಈ ದಿನ. ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ, ಎಲ್ಲೆಲ್ಲೂ ತಳಿರು ತೋರಣ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಆಟದ ಬಯಲಿನ ಆಟವ ತೊರೆದು ನೂತನ ಪುಟವನು ತೆರೆಯುವ ಸಮಯ. ಕಲಶದ ಕನ್ನಡಿ ಹೊಳೆಯುತ್ತಲಿರಲು ಮಮತೆಯ ಧಾರೆಯ ಎರೆಯುವ ಸಮಯ. ಕೈಯಲ್ಲಿರಲು ಮಾಲೆ, ಕಣ್ಣಿನಲ್ಲಿ ಪ್ರಾಣ, ತೆರೆಯೊಂದು ಸರಿದಾಗ ಸಂಜೀವನ. ಅಕ್ಷತೆಯು ಈಗ ನಾಚುತ್ತ ಕೆಂಪಗಾಗಿದೆ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಮಳೆ ಬಿಸಿಲಿರಲಿ, ಸಿಹಿ ಕಹಿ ಇರಲಿ, ಆಸರೆಯಾಗುವ ವಚನದ ಸಮಯ. ಮಂಗಲ ಸೂತ್ರದಿ ಬಾಳಿನ ಪಟವು ಬಾನಿಗೆ ಏರುವ ಪಯಣದ ಸಮಯ. ಅಗ್ನಿ ಸಾಕ್ಷಿಯಲ್ಲೀಗ ಅಂತರಂಗ ಮಿಲನ, ಚೆಲುವಿನ ಔತಣದ ಸಮ್ಮೇಳನ. ಪಲ್ಲಕ್ಕಿ ಎಂದು ಹಾರುವ ಹಕ್ಕಿಯಾಗಿದೆ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ಈ ದಿನ. ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ, ಎಲ್ಲೆಲ್ಲೂ ತಳಿರು ತೋರಣ. ಬಲಗಾಲ ನಿಟ್ಟು ಕಲ್ಯಾಣ. ನಿನ್ನ ನೀ ನನ್ನ ನೋಡಿದಾಗ ಹೊಸ ಗಾನ,
ಪ್ರೀತಿ ತಾಳ ಶುರುವಾಯ್ತು ದಿಮ್ ತಕ ದಿಮ್ ತಕ ದಿಮ್ ತಕ ದಿಮ್ ತಕ ಹೋ ನಿನ್ನ ನೀ ನನ್ನ ನೋಡಿದಾಗ ಹೊಸ ಗಾನ ಹೃದಯ ಯಾಕೋ ಹೊಡ್ಕೊಂತು ಡುಮ್ ತಕ ಡುಮ್ ತಕ ಡುಮ್ ತಕ ಡುಮ್ ನಿನ್ನ ನೋಟಕ್ಕೆ ನಾನು ಫಿದಾ ನಿನ್ನ ಮಾತೆ ಆಹ್ಲಾದ ತೆಗೆದಿರುವೆ ಎದೆಯ ಸದಾ ಓ ಕೋಮಲೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಈ ಸುಂದರ ಕಲ್ಯಾಣ ಮುದ್ದು ಜೋಡಿ ಕಲ್ಯಾಣ ಊರೆಲ್ಲ ಸೇರಿ ಮಾಡೋ ಹಬ್ಬ ಕಲ್ಯಾಣ 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 ನಿನ್ನ ನೀ ನನ್ನ ನೋಡಿದಾಗ ಹೊಸಗಾನ ಡುಮ್ ಟಕ ಡುಮ್ ಟಕ ಡುಮ್ ಟಕ ಡುಮ್ ಟಕ ಫೈನಲಿ ಮದ್ವೆ ಎಲ್ಲ ಆಯ್ತು, ಎಲ್ಲ ಶಾಸ್ತ್ರಗಳು ಆಯ್ತು. ನೀವೇ ನೋಡ್ಬೋದು. ಮದ್ವೆ ಆದ್ಮೇಲೂ ರಿಸೆಪ್ಷನ್ ಇರುತ್ತೆ, ಮದ್ವೆಗ್ ಮುಂಚೆನೂ ರಿಸೆಪ್ಷನ್ ಇರುತ್ತೆ. ಯಾರು ಅಲ್ಲಿ ಮಿಸ್ ಆಗ್ತಾರೋ ಮದ್ವೆಗ್ ಮುಂಚೆ ರಿಸೆಪ್ಷನ್ಗೆ, ಅವ್ರು ಇವತ್ತು ಬಂದು ವಿಸಿಟ್ ಮಾಡಿ ವಧುವರರನ್ನ ವಿಶ್ ಮಾಡಿ ಆಶೀರ್ವಾದ ಮಾಡಿ ಹೋಗ್ಬೇಕು. ಅದಕ್ಕೆ 2 ರಿಸೆಪ್ಷನ್ ಮಾಡ್ತಾರೆ. ಮುಂಚೆ ದಿನ ಒಂದು ರಿಸೆಪ್ಷನ್ ಇರುತ್ತೆ, ಮದ್ವೆ ಆದ್ಮೇಲೆ ಒಂದು ರಿಸೆಪ್ಷನ್ ಇರುತ್ತೆ. ಇವಾಗ ಇದೆಲ್ಲ ಕಾಮನ್ನು. ಅಲ್ಲಿ ಮಿಸ್ ಆದವ್ರು ಇಲ್ಲಿ ಬರ್ತಾರೆ, ಇಲ್ಲಿ ಮಿಸ್ ಆದವ್ರು ಅಲ್ಲಿ ಹೋಗ್ತಾರೆ, ಅದಂತೂ ಫಿಕ್ಸು. ಫೈನಲಿ ವಧುವರರ ಎಂಟ್ರಿ ಆಗುತ್ತೆ, ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ಅದಾದ್ಮೇಲೆ ಒಬ್ಬೊಬ್ರು ಹೋಗಿ ವಿಶ್ ಮಾಡಿ ಫೋಟೋ ತೆಗ್ಸ್ಕೊಂತಾರೆ. ಇದನ್ನ ನೋಡ್ಕೊಂಡ್ ಬನ್ನಿ ಫ್ರೆಂಡ್ಸ್, ಹೆಂಗಿತ್ತು ಎಂಟ್ರಿ ಅಂತ. ಗಡ್ಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ಗಡ್ಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ. ಫೈನಲಿ ಹುಡುಗ ಹುಡುಗಿ ಎಂಟ್ರಿ ಆಯ್ತು. ಹೆಂಗಿತ್ತು ಅಂತ ಒಂದು ಕಮೆಂಟ್ ಹಾಕಿ. ಅದಾದ್ಮೇಲೆ ಹುಡುಗ ಹುಡುಗಿಗೆ ಆರತಿ ಎತ್ತಾ ಇದ್ದಾರೆ, ನೀವೇ ನೋಡ್ಬೋದು. ಅದಾದ್ಮೇಲೆ ಹುಡುಗಿಯವ್ರ ಕಡೆಯಿಂದ ಹುಡುಗನ ತಮ್ಮನ ಪರವಾಗಿ ಒಂದು ಸ್ಮಾಲ್ ಗಿಫ್ಟ್, ನೀವೇ ನೋಡ್ಬೋದು ಏನ್ ಹಾಕ್ತಾ ಇದಾರೆ ಅಂತ. ಚೈನ್ ಹಾಕ್ತಾ ಇದ್ದಾರೆ. ಈ ಪಾರ್ಟಿ ಗೋಲ್ಡ್ ರೇಟ್ ಅಲ್ಲಿ ಚೈನ್ ಹಾಕ್ತಾ ಇದಾರೆ ಅಂದ್ರೆ ಹ್ಯಾಟ್ಸ್ ಆಫ್ ಹುಡುಗಿಯವ್ರ ಕುಟುಂಬಕ್ಕೆ. ಒಂದು ದೊಡ್ಡ ಥ್ಯಾಂಕ್ಸ್ ಹುಡುಗನ ಪರವಾಗಿ ನಾನು ಈ ವಿಡಿಯೋ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ನೀವೇ ನೋಡ್ಬೋದು, ಇದೆಲ್ಲ ಪೂರ್ವಕಾಲದಿಂದ ಬಂದಿರೋ ಪದ್ಧತಿ. ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ಬೇಕು ಅವ್ರಿಗೆ. ನೀವೇ ನೋಡ್ಬೋದು, ಒಂದು ಸಣ್ಣ ಕಾಣಿಕೆ ಹುಡುಗಿ ತಮ್ಮನಿಂದ. ನೀವೇ ನೋಡ್ಬೋದು. ಫೈನಲಿ ಎಲ್ಲ ಆಯ್ತು. ಅದಾದ್ಮೇಲೆ ನಾವು ಹೋಗಿ ಹುಡುಗ ಹುಡುಗಿಗೆ ವಿಶ್ ಮಾಡಿ ಅವ್ರಿಗೆ ನಾವು ತಂದಿರೋ ಗಿಫ್ಟ್ ಕೊಟ್ಟು ವಿಶ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ ಒಂದು ಸೆಲ್ಫಿ ತಗೊಂಡು, ಅದಾದ್ಮೇಲೆ ನಾವು ಹೋಗಿದ್ದೆ ಊಟದ ಕೊಠಡಿ ಹತ್ರ. ಯಾಕಂದ್ರೆ ನಾವು ತಿರ್ಗಾ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, 6 ಅವರ್ ಜರ್ನಿ. ಅದಕ್ಕೆ ನಾವು ಬೇಗ ಹೋಗಿ ಊಟ ಮಾಡ್ಕೊಂತ ಇದ್ರಿ. ಊಟ ಏನೇನು ಐಟಮ್ಸ್ ಇತ್ತು ಅಂತ ನೀವೇ ನೋಡ್ಕೊಂಡ್ ಬನ್ನಿ. ಪ್ರತಿಯೊಂದು ಐಟಮು ತುಂಬಾನೇ ಚೆನ್ನಾಗಿತ್ತು, ಒಂಥರ ಯುನೀಕ್ ಆಗಿತ್ತು. ನಾವು ಈ ಕಡೆ ತಿಂದು ನಮ್ಗೂ ಒಂಥರ ಬೇಜಾರಾಗಿತ್ತು. ಇಲ್ಲೊಂಥರ ಡಿಫ್ರೆಂಟ್ ಆಗಿ ರೊಟ್ಟಿ ಎಲ್ಲ ಮಾಡಿಸಿದ್ರು, ಖಡಕ್ ರೊಟ್ಟಿ. ನೀವೇ ನೋಡ್ಬೋದು. ಕುರ್ಮಾ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು. ಅದಾದ್ಮೇಲೆ ಅದೇನೋ ಖಾರ ಕೊಟ್ಟಿದ್ರು, ತುಂಬಾನೇ ಚೆನ್ನಾಗಿತ್ತು. ಸ್ವೀಟ್ಸ್ ನೋಡ್ಬೋದು, ಬಾದ್ಶಾ, ಅದಾದ್ಮೇಲೆ ಲಾಡು. ತುಂಬಾನೇ ಚೆನ್ನಾಗಿತ್ತು. ಪ್ರತಿಯೊಂದು ಐಟಮ್ಮು ಕವರ್ ಮಾಡಿದ್ದೀನಿ ವಿಡಿಯೋ ಅಲ್ಲೇ ನೋಡಿ. ಖಾರ ಅಂತ ಕೊಟ್ಟಿದ್ರು, ಕೆಂಪಗಿತ್ತು, ತುಂಬಾನೇ ಚೆನ್ನಾಗಿತ್ತು. ನೀವೇ ನೋಡ್ಬೋದು. ರೊಟ್ಟಿ ಕೊಟ್ರು, ಎಲ್ಲರಿಗೂ ಒಂದೊಂದು ರೊಟ್ಟಿ.
ರೊಟ್ಟಿ ಕೂಡ ತುಂಬ ಗಟ್ಟಿಯಾಗಿತ್ತಿಲ್ಲ, ತುಂಬ ಸ್ಮೂತಾಗೇ ಇತ್ತು, ತುಂಬಾನೇ ಚೆನ್ನಾಗಿತ್ತು. ಅದಾದ್ಮೇಲೆ ಮಿರ್ಚಿ ಬಜ್ಜಿ, ಈ ಕಡೆ ತುಂಬಾನೇ ಫೇಮಸ್ ಮಿರ್ಚಿ ಬಜ್ಜಿ, ನೀವೇ ನೋಡ್ಬೋದು ಮಿರ್ಚಿ ಬಜ್ಜಿ ಹಾಕಿದ್ರು. ಅದಾದ್ಮೇಲೆ ಚಿತ್ರಾನ್ನ ಕೂಡ ತುಂಬ ಫ್ಲೇವರ್‌ಫುಲ್ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು, ಒಂಥರ ಯೂನಿಕ್ ಆಗಿತ್ತು. ಈ ಕಡೆ ನಾವು ನಮ್ಮ ಸೌತ್ ಕರ್ನಾಟಕ ಕಡೆ ನಾವು ತಿನ್ನೋದಕ್ಕೆ, ಉತ್ತರ ಕರ್ನಾಟಕ ಕಡೆ ತಿನ್ನೋದಕ್ಕೆ ತುಂಬಾನೇ ವ್ಯತ್ಯಾಸ ಇದೆ. ತುಂಬಾನೇ ಚೆನ್ನಾಗಿರುತ್ತೆ, ಫುಡ್ಡು ಎಲ್ಲ ಡಿಫ್ರೆಂಟ್ ಇರುತ್ತೆ. ಅದಾದ್ಮೇಲೆ ಮಜ್ಜಿಗೆ ಕೊಡ್ತಾರೆ ಕುಡಿಯಕ್ಕೆ. ಒಂದು ಸತಿಗೆ ಈ ಕೊಠಡಿಯಲ್ಲಿ ಒಂದು 200 ಜನ ಕುತ್ಕೊಬೋದು. ತಿರ್ಗಾ ನಾವು ಚೌಟ್ರಿಗೆ ಬಂದು ನಮ್ಮ ಬ್ಯಾಗ್ಸ್ ಎಲ್ಲ ಎತ್ಕೊಂಡು ಹುಡುಗ-ಹುಡುಗಿಗೆ ಬಾಯ್ ಅಂತ ಹೇಳಿ ನಾವು ಅಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ಯಾಕಂದ್ರೆ ನಮ್ಮ 3:30ಕ್ಕೆ ಟ್ರೈನ್ ಇದ್ದಿದ್ದು ರಾಣಿಬೆನ್ನೂರಲ್ಲಿ. ಅದಕ್ಕೆ ನಾವು 1:45ಗೆಲ್ಲ ಬಿಟ್ಬಿಟ್ರಿ ಚೌಟ್ರಿ, ತಿರ್ಗಾ ಲೇಟ್ ಆಗುತ್ತೆ ಅಂತ. ಅಲ್ಲಿಂದ 25 ಕಿಲೋಮೀಟರ್ಸ್ ರಾಣಿಬೆನ್ನೂರು. ರಾಣಿಬೆನ್ನೂರಿಗೆ ಬಂದು ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ತಿರ್ಗಾ ರೈಲ್ವೆ ಸ್ಟೇಷನ್‌ಗೆ ಹೋಗಿ ಅಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕು ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋಲಿ ಟ್ರೈನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಅದನ್ನೆಲ್ಲ ಡೀಟೇಲ್ ಆಗಿ ಮುಂದಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಪಾರ್ಟ್ 3ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ನಿಮಗೆ ಪಾರ್ಟ್ 3 ಬೇಗ ಬೇಕು ಅಂದರೆ ಒಂದೇ ಒಂದು ಕಮೆಂಟ್ ಹಾಕಿ ವಿಡಿಯೋಗೆ, ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ವಿಡಿಯೋ ಜಾಸ್ತಿ ಮಾಡೋಕೆ ಆಗ್ತಾ ಇಲ್ಲ ಕಾರಣಾಂತರಗಳಿಂದ. ದಯವಿಟ್ಟು ಇದ್ರ ಬಗ್ಗೆ ಒಂದು ಕ್ಷಮೆ ಇರಲಿ. ಆದಷ್ಟು ಇಂಪ್ರೂವ್ ಮಾಡ್ಕೊತೀನಿ ಇನ್ಮೇಲೆ ಮಾಡೋಕ್ಕೆ. ದಯವಿಟ್ಟು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗಿತ್ತು ಇವತ್ತಿನ ವಿಡಿಯೋ.